ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ಸು ಇವರು ಡಾಕ್ಟರ ನರಹಂತಕರ ಪಿಶಾಚಿಗಳ ಏನನ್ನೋದೇ ಅರ್ಥ ಆಗ್ತಿಲ್ಲ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಇವರು ನರಹಂತಕರ ಪಿಶಾಚಿಗಳ ದೆವ್ವಗಳ ಯಾಕಂತಂದ್ರೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ರೋಗಿಯ ಬಲಿಯಾಗ್ಬಿಟ್ಟಿದೆ. ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಘಟನೆ ಇದು. ವೈದ್ಯರು ಮರೆತರ ಧರ್ಮ ಹೆಂಗಾಗ್ಬಿಡುತ್ತೆ, ಮನುಷ್ಯತ್ವೇ ಹೋದಂತಾಗ್ಬಿಡುತ್ತೆ ಅಂತ ಪ್ರಕರಣ ಇದು. ಬೆಂಗಳೂರಿನ ಪ್ರತಿಷ್ಠಿತ ಬಡ ಜನರು ಮಧ್ಯಮ ವರ್ಗದವರು ಆರಾಮಿಲ್ಲ ಅಂತಂದ್ರೆ ಹೋಗುವಂತ ಆಸ್ಪತ್ರೆ ಅಂತಂದ್ರೆ ಅದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ. ಇತ್ತೀಚೆಗಷ್ಟೇ ಸರ್ಕಾರ ಆಸ್ಪತ್ರೆಯ ಹೆಸರೆಲ್ಲ ಬದಲಾವಣೆ ಮಾಡಕ್ ನೋಡಿದ್ರು, ಆದ್ರೆ ಉನ್ನತ ಮಟ್ಟದ ಒಂದು ಒಳ್ಳೆಯ ವೈದ್ಯಕೀಯ ಸೇವೆ ಕೊಡೋದ್ರಲ್ಲಿ ಎಡುತ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಘಟನೆ. ಯಾಕಂತಂದ್ರೆ ವೈದ್ಯರ ಎಡವಟ್ಟು ನಿರ್ಲಕ್ಷ್ಯದಿಂದ ಒಬ್ಬ ವ್ಯಕ್ತಿನೇ ಮೃತಪಟ್ಟು ಬಿಟ್ಟಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದೇ ವ್ಯಕ್ತಿ ಈಗ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂತ ಗಂಭೀರ ಆರೋಪಗಳು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ಮೇಲಿದೆ. ಇವರು ನಿರ್ಲಕ್ಷ್ಯ ಮಾಡಿದ್ರು. ಡಾಕ್ಟರ್ ಅನ್ನ ದೇವರ ಸಮಾನವಾಗಿ ನೋಡ್ತೀವಿ, ಅವರು ಕಾಪಾಡ್ತಾರೆ, ಅವರು ನಮ್ಮನ್ನು ರಕ್ಷಿಸ್ತಾರೆ, ನಾವು ಗುಣಮುಖರಾಗ್ತೀವಿ ಅನ್ನುವಂತ ನಂಬಿಕೆಯಿಂದ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಅವರ ನಿರ್ಲಕ್ಷ್ಯ, ಆ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿದೆ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಅಳುತ್ತಿದ್ದಾರೆ. ಶೋಕ ಸಾಗರವೇ ಈಗ ತುಂಬಿಕೊಂಡಿದೆ. ಏನಾಯ್ತು, ಯಾಕೆ ಅನ್ನುವಂಥ ಅಪ್ಡೇಟ್ಸ್ಗಳನ್ನ ಕೂಡ ನೀಡ್ತಾ ಹೋಗ್ತೀವಿ. ಮತ್ತಷ್ಟು ಅಪ್ಡೇಟ್ಸ್ಗಳಿದೆ ನೋಡಿ. ಈಗ ಹತ್ಯೆಯಾಗಿರೋ ಅಂದ್ರೆ ಮೃತಪಟ್ಟಿರುವಂತ ವ್ಯಕ್ತಿ ಏನಿದ್ದಾರಲ್ಲ, ಇವರು ಮರ್ಮಾಂಗವನ್ನ ಕುಯ್ದು ಸ್ಟಿಚ್ ಮಾಡಿಲ್ಲ ಅನ್ನುವಂತ ಆರೋಪ ಇದೆ. ಕರ್ತವ್ಯವನ್ನ ಮರೆತು ಬಿಟ್ರ, ಚೆಲ್ಲಾಟ ಆಡಿದ್ರ, ಮರ್ಮಾಂಗ ಭಾರಿಯನ್ನ ತಾಳದೆ ನರಳಿ ಪ್ರಾಣ ಬಿಟ್ರಂತೆ. 10 ದಿನದ ಹಿಂದೆ ಮೃತಪಟ್ಟಿರುವಂತ 45 ವಯಸ್ಸಿನ ವ್ಯಕ್ತಿ ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದಿರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗಿದ್ರು. ಈ ಹಿಂದೆ ಎಮರ್ಜೆನ್ಸಿ ವಿಭಾಗಕ್ಕೆ ಇವರನ್ನ ದಾಖಲಿಸಿದ್ರು ಸಿಬ್ಬಂದಿಗಳು. ನಂತರ ಒಂದಿಷ್ಟು ಸರ್ಜರಿಗಳನ್ನ ಮಾಡೋದಕ್ಕೆ ಇವರಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ, ಅದರಂತೆ ಹೋಗಿರ್ತಾರೆ. ಆದರೆ ಈ ಮರ್ಮಾಂಗದ ಆಪರೇಷನ್ಸ್ಗಳನ್ನ ಮಾಡಿ ತದನಂತರದಲ್ಲಿ ಅದಕ್ಕೆ ಸ್ಟಿಚ್ ಮಾಡಬೇಕು. ಸಾಮಾನ್ಯವಾಗಿ ಗೊತ್ತು, ವೈದ್ಯರು ಆಪರೇಷನ್ ಆಯ್ತು ಅಂತಂದ್ರೆ ಅದಕ್ಕೆ ಸ್ಟಿಚ್ ಮಾಡ್ತಾರೆ, ಬೇಸಿಕ್ ಆಗಿ ಎಲ್ಲರಿಗೂ ಗೊತ್ತಿರೋದು. ಆದ್ರೆ ಈಗ ಆರೋಪಗಳು ಏನ್ ಕೇಳಿದ್ರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತ ಯಾರು ಈ ವ್ಯಕ್ತಿಗೆ ಮರ್ಮಾಂಗದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿತ್ತು, ಆಪರೇಷನ್ ಮಾಡಿದ್ರು, ಅದಕ್ಕೆ ಸ್ಟಿಚ್ಚೇ ಮಾಡಿಲ್ವಂತೆ, ಹೊಲಿಗೆನೆ ಹಾಕಿಲ್ವಂತೆ. ಇದರಿಂದ ಮರ್ಮಾಂಗ ಬಹಳ ಸೆನ್ಸಿಟಿವ್ ಪಾರ್ಟ್ ಇದು ಒಬ್ಬ ವ್ಯಕ್ತಿಗೆ. ಅದನ್ನ ಅಷ್ಟೊಂದು ಕೇರ್ಲೆಸ್ ಆಗಿ ಡಾಕ್ಟರ್ ಹೆಂಗ್ ನೋಡ್ತಾರೆ? ಆ ನೋವನ್ನ ತಡ್ಕೊಳ್ಳೋದಕ್ಕಾಗದೆ ಒದ್ದಾಡಿ 45 ವಯಸ್ಸಿನ ಶಾ ನವಾಜ್ ಅಂತ ಮೃತಪಟ್ಟಿರುವಂತ ವ್ಯಕ್ತಿಯ ಹೆಸರು. ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ತಾರೆ, ಡಾಕ್ಟರ್ ನೋಡಿರ್ತಾರೆ. ಅಂದ್ರೆ ಗಾಯ ಇದು ಆರಿಲ್ಲ ಅಂತ ಸರ್ಜರಿಯ ಸಂದರ್ಭದಲ್ಲಿ ಈ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿರುವಾಗಲೇ ಡಿಸ್ಚಾರ್ಜ್ಗೆ ಒತ್ತಾಯ ಕೂಡ ಮಾಡ್ತಾರೆ. ಫುಟ್ಪಾತ್ನಲ್ಲೇ ರೋಗಿಯನ್ನ ಇಟ್ಟುಕೊಂಡಿದ್ದಂತ ಮಡದಿ, ಬೇರೆ ಜಾಗ ಇಲ್ಲ, ಬಡವರು, ರಕ್ತ ಸುರಿತಾ ಇದ್ರು ಕೂಡ ಹೋಗುವಂತೆ ಸಿಬ್ಬಂದಿಗಳು ತಾಕೀತು ಮಾಡ್ತಾರಂತೆ, ನರಳ್ತಾ ಇದ್ರಂತೆ. ಸ್ಟಿಚ್ ಇಲ್ಲ, ಮರ್ಮಾಂಗ ಬೇರೆ. ಆ ನೋವು ತಡ್ಕೊಳ್ಳೋದಕ್ಕಾಗದೆ ನವಾಜ್ ಅವರು ಮೃತಪಟ್ಟಿದ್ದಾರೆ. 3 ಮಕ್ಕಳು, ಪತ್ನಿಗೆ ಆಸರಿಯಾಗಿದ್ದಂತ ನವಾಜ್, ಮನೆಯನ್ನ ನೋಡ್ಕೊಳ್ತಿದ್ದಂತ ಆತ ಈಗ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಅವರ ಹೆಂಡತಿ ಈಗ 3 ಮಕ್ಕಳ ಜೊತೆಯಲ್ಲಿ ಒದ್ದಾಡ್ತಿದ್ದಾರೆ. ಫುಟ್ಪಾತ್ನಲ್ಲಿ ಆ ಪತಿಯನ್ನ ಹಿಡ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದೆ. ಯಾವತ್ತು ಇವರು ಆಸ್ಪತ್ರೆಗೆ ಹೋಗಿದ್ರು, 19/2/2026 ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿದ್ರು. ನಂತರದಲ್ಲಿ ಅವರು ಈ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ತಾರೆ. ಅಂದ್ರೆ ಡಾಕ್ಟರ್ ಯಾಕೆ ಈ ರೀತಿಯಾಗಿ ಮಾಡಿದ್ರು? ಸ್ಟಿಚ್ ಆಗಿದೆ, ಆದ್ರೆ ಸ್ಟಿಚ್ ಮಾಡಲಿಲ್ಲ, ಆಪರೇಷನ್ ಆಗಿದೆ, ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಆದ್ರೆ ಗಡಿಬಿಡಿಯಲ್ಲಿ ಒಬ್ಬ ರೋಗಿಯನ್ನ ಯಾಕೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ? ಏನು ಎಡವಟ್ಟುಗಳನ್ನ ಮಾಡಿದ್ರು? ಹೇಳೋರು ಕೇಳೋರು ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಯಾರೂ ಇಲ್ವಾ? ಅಂದ್ರೆ ಇಂಥ ಆರೋಪದ ಪ್ರಕರಣಗಳು ವಿಕ್ಟೋರಿಯಾ ಆಸ್ಪತ್ರೆ ಮೇಲೆ ಇದೇನು ಮೊದಲಲ್ಲ, ಈ ಹಿಂದೆಯೂ ಕೂಡ ಆಗಿತ್ತು ನೋಡಿ. ಈಗ ಈ ಘಟನೆ ಎಲ್ಲ ಆದ್ಮೇಲೆ ನವಾಜ್ ಸಾವಿಗೆ ನ್ಯಾಯವನ್ನ ಕೊಡಿಸೋದಾಗಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ತಜ್ಞರ ಸಮಿತಿ ನೇಮಿಸಿದೆ ಈಗ ವಿಕ್ಟೋರಿಯಾ ಆಸ್ಪತ್ರೆ. ಇಂಟರ್ನಲ್ ಆಗಿ ಒಂದಿಷ್ಟು ಕಮಿಟಿಗಳಾಗ್ತಿದೆ. ವರದಿಯ ಆಧಾರದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತಿದ್ದಾರೆ. ವೈದ್ಯರ ತಪ್ಪಿದ್ರೆ ಮೃತನ ಕುಟುಂಬಕ್ಕೆ ಪರಿಹಾರವನ್ನ ಕೊಡ್ತೀವಿ,
ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ದೀಪಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಘಟನೆ ಆಗ್ತಿದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆಯ ಈ ಆಸ್ಪತ್ರೆಯ ಒಳಗೆ ಒಂದು ತಜ್ಞರ ಸಮಿತಿಯನ್ನು ನಾವು ಮಾಡ್ತೀವಿ, ಅದರ ವರದಿ ತಗೊಂತೀವಿ. ತದನಂತರದಲ್ಲಿ ಆ ಡ್ಯೂಟಿ ಡಾಕ್ಟರ್ಸ್ ಯಾರಿದ್ರು, ಸಿಬ್ಬಂದಿಗಳು ಯಾರ್ಯಾರು ಆಪರೇಷನ್ ಮಾಡಿದ್ರು, ಇವರು ಕನ್ಸಲ್ಟ್ ಮಾಡಿರುವಂತಹ ಸೀನಿಯರ್ ಡಾಕ್ಟರ್ ಯಾರು, ಇವರ ಮೆಡಿಕಲ್ ಹಿಸ್ಟ್ರಿಗಳು ಏನಿದೆ, ನಂತರದಲ್ಲಿ ಕೊಟ್ಟಿರುವಂತಹ ಮೆಡಿಸಿನ್ಸ್ಗಳು, ಅವರಿಗಿದ್ದಂಥ ಸಮಸ್ಯೆ ಎಲ್ಲವನ್ನ ಅಳೆದು ತೂಗಿ ಯಾರಿಂದ ತಪ್ಪಾಗಿದೆ ಅನ್ನೋದನ್ನ ನೋಡಿ ವರದಿ ಬಂದ ನಂತರ ಇವರಿಗೆ ಏನು ಪರಿಹಾರಗಳು ಬೇಕು ಆ ಕುಟುಂಬಕ್ಕೆ ನಾವು ಕೊಡ್ತೀವಿ, ತಪ್ಪಿದ್ರೆ ನಾವು ಪರಿಹಾರವನ್ನ ಕೊಡುತ್ತೀವಿ ಅನ್ನೋ ಮಾತುಗಳನ್ನ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ದೀಪಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.